ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಇವತ್ತಿನೊಂದು ವಿಡಿಯೋದಲ್ಲಿ ನಿಮಗೆ ಪಾವ್ ಭಾಜಿ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ತೊಳೆದು ಕುಕ್ಕರ್ನಲ್ಲಿ ಇಡಬೇಕಾಗತ್ತೆ. ನಿಮ್ಗೆ ಯಾವ ಥರ ಬೇಕು ತರಕಾರಿಗಳನ್ನು ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಇಲ್ಲಿ ನಾನು ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ಬಟಾಣಿ ಕಾಳು ಎಲ್ಲ ಹಾಕ್ಕೊಂಡು ತೊಳಿತಾ ಇದ್ದೀನಿ. ತೊಳೆದು ಕುಕ್ಕರ್ನಲ್ಲಿ ಇಡ್ತೀನಿ. ಆಮೇಲೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಕುಕ್ಕರ್ಗೆ ಆ ಒಂದು ತರಕಾರಿಗಳನ್ನು ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಕುಕ್ಕರ್ಗಿನ ಸೀಟಿ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಸೈಡಿಗೆ ಇನ್ನೊಂದು ಒಲೆ ಮೇಲೆ ಒಂದು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಒಂದು ಪಾತ್ರೆಯಲ್ಲಿ 2 ಚಮಚ ಎಣ್ಣೆ, 2 ಚಮಚ ತುಪ್ಪ, ಸಾಸಿವೆ, ಜೀರಿಗೆ ಹಾಕಿ ಅದು ಚಟ್ಪಟ ಅಂದಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಳ್ಳಿ. ಉಳ್ಳಾಗಡ್ಡಿ ಅಂತಂದರೆ ಈರುಳ್ಳಿ, ನಮ್ಮ ಸೈಡೆಲ್ಲ ಉಳ್ಳಾಗಡ್ಡಿ ಅಂತಾರೆ ಫ್ರೆಂಡ್ಸ್. ಅದೇ ರೀತಿ ಹೇಳಕ್ಕೆ ಬಂದುಬಿಡ್ತು, ಏನು ಅಂದ್ಕೊಬೇಡಿ, ಓಕೆನಾ. ಈರುಳ್ಳಿನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬೆಂದ ಮೇಲೆ ಉಪ್ಪು ಹಾಕ್ಕೊಳ್ಳಿ, ಯಾಕಂತಂದರೆ ಬೇಗ ಬೇಯುತ್ತಂತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ಆಮೇಲೆ ಟಮಾಟ, ಈ 3 ತರಕಾರಿಗಳನ್ನು ಹಾಕಿ ಬೇಯಿಸ್ಕೊಂಡು ಒಂದು 2ರಿಂದ 3 ತೊಗೊಳ್ಳಿ. ಉಳ್ಳಾಗಡ್ಡಿ ಒಂದು 3, ಟೊಮೊಟೊ ಒಂದು 3, ಕ್ಯಾಪ್ಸಿಕಮ್ ಒಂದು 3, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬೇಯಿಸ್ಕೊಂಬಿಡಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಇದು ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮನೆಯಲ್ಲಿ ಹಾಗೆ ಇದ್ದರೆ ಅದನ್ನು ಕುಟ್ಟಿ ಹಾಕ್ಕೊಬೇಕಾಗತ್ತೆ. ಆವಾಗಲೇ ಉಪ್ಪು ಹಾಕಿದ್ವಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಖಾರ ಪುಡಿ, ಆಮೇಲೆ ಪಾವ್ ಭಾಜಿ ಮಸಾಲ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಪಾವ್ ಭಾಜಿ ಮಸಾಲ, ಇದನ್ನು 1 ಚಮಚ ಅಥವಾ ಅರ್ಧ ಚಮಚ ಹಾಕ್ಕೊಳ್ಳಿ. ಬೇಸ್ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಅದು ಬೆಂದಿರುತ್ತಲ್ಲ ಫ್ರೆಂಡ್ಸ್, ಈಗ ಆವಾಗಲೇ ಬೆಂದಿದೆ ತರಕಾರಿ. ಆ ಒಂದು ತರಕಾರಿಗಳನ್ನು ಎಲ್ಲ ಒಂದು ಸ್ವಲ್ಪ ಕಲಿಸ್ಕೊಂಬಿಟ್ಟು ಈ ಒಂದು ಮಸಾಲೆ ರೆಡಿ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಬಿಡಿ. ಒಂದು ಸ್ವಲ್ಪ ನೀರನ್ನು ಹಾಕಿ ಕುದಿಸಿ, ಆಮೇಲೆ ಒಂದು ಚೂರು ಬೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಕಸ್ತೂರಿ ಮೆಂತಿ, ಕೊತ್ತಂಬರಿ, ಕರಿಬೇವು ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ, ಓಕೆನಾ. ಎಲ್ಲ ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡು ಕುದಿಸಿ ಒಂದು ಕಡೆಗೆ ತೆಗೆದಿಟ್ಕೊಂಬಿಡಿ. ಆಮೇಲೆ ಒಂದು ಪಾವ್ನ ಅಂದರೆ ಪಾವ್ ಭಾಜಿ ಅಂತಲೇ ಹೇಳ್ತೀವಿ ಫ್ರೆಂಡ್ಸ್. ಇದಕ್ಕೆ ಇರುವಂಥ ಹೆಸರೇ ಪಾವ್ ಭಾಜಿ. ಈ ಒಂದು ಪಾವ್ನ ಅಂದರೆ ಬ್ರೆಡ್ಗೆ ಪಾವ್ ಅಂತಾರೆ. ಆ ಕಡೆ ಮಹಾರಾಷ್ಟ್ರ ಆ ಕಡೆ ಸೈಡೆಲ್ಲ ಇದು ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಅಕ್ಕವ್ರು ಬಂದಿದ್ದರು, ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ಪಾವ್ ಭಾಜಿ ಮಾಡಿದ್ದೆ. ತುಂಬ ಇಷ್ಟಪಟ್ಟು ಫ್ರೆಂಡ್ಸ್ ಎಲ್ಲರೂ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂದರು. ತುಂಬ ಚೆನ್ನಾಗಾಗಿತ್ತು, ಓಕೆನಾ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ತವಾದ ಮೇಲೆ ಬೆಣ್ಣೆ ಹಚ್ಚಿ, ಅಥವಾ ನೀವು ತುಪ್ಪ, ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ, ಅದನ್ನು ಹಚ್ಚಿ 2 ಕಡೆ ಈ ಬನ್ನನ್ನು 2 ಭಾಗ ಮಾಡಿಕೊಂಡು 2 ಪಾರ್ಟ್ ಮಾಡಿಕೊಂಡು ಮೇಲೆ ಕೆಳಗೆ ಸುಟ್ಕೊಂಡು ಈ ಒಂದು ಭಾಜಿ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಈ ಒಂದು ಭಾಜಿ ಜೊತೆ ತಿನ್ಕೊಳ್ಳಿ. ತುಂಬ ರುಚಿಯಾಗಿತ್ತು. ನೀವು ಬೇಕಾದರೆ ಸೈಡಿಗೆ ಉಳ್ಳಾಗಡ್ಡೆ, ಟಮಾಟಿನೂ ಇಟ್ಕೊಬೋದು, ನಿಂಬೆಹಣ್ಣಿನ ರಸನೂ ಇಟ್ಕೊಬೋದು, ಓಕೆನಾ. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.